ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಒಂದು ಆರ್ಟ್ ಡೈರೆಕ್ಷನ್ ನಾವು ನೋಡ್ಬೋದು ಸರ್, ಟ್ರೈಲರ್ ಅಲ್ಲಿ ಇರ್ಬೋದು, ಒಂದಷ್ಟು ತುಣುಕು ಆವಾಗ ಕಾಣಿಸ್ಕೊಳ್ತಾ ಇತ್ತು. ಸೆಟ್ ನಿರ್ಮಾಣ ಹೇಗ್ ಮಾಡಿದ್ರಿ, ಎಷ್ಟು ಅದಕ್ಕೋಸ್ಕರ ಅಂತ ಎಷ್ಟು ಡೆಡಿಕೇಟೆಡ್ ಆಗಿದ್ರಿ? ಈ ಒಂದು ಟಾಕ್ಸಿಕ್ ಅನ್ನುವಂಥದ್ದು ತುಂಬಾ ಸ್ಪೆಷಲ್ ಎಲ್ರಿಗೂ. ಅದರಲ್ಲೂ ಸಹ ಯಶ್ ಅವರ ಏನ್ KGF ಸಿನಿಮಾ ಇತ್ತು, ಅದು ಜಾಸ್ತಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಇನ್ನು ಈ ಸಿನಿಮಾದಲ್ಲಿ ಇನ್ನೇನು ಕೊಡಬಹುದು ಏನೋ, ಯಾಕಂದ್ರೆ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತಗೊಂಡು ಹೋದಂತವರು ಇನ್ನು ಟಾಕ್ಸಿಕ್ ನ ಬೇರೆ ಯಾವ ಮಟ್ಟದಲ್ಲಿ ಅವ್ರು ತೆಗೆದುಕೊಂಡು ಹೋಗ್ಬೋದು, ಆ ಗೌರವ ಇರ್ಬೋದು, ನನ್ನ ಮೇಲೆ ನಂಬಿಕೆ ಇರ್ಲಿ, ನಿಮಗೆ ಉಳಿಸ್ಕೋತೀನಿ ಅನ್ನೋಂಥ ಮಾತು ಕೂಡ ಟ್ರೈಲರ್ ಲಾಂಚ್ ಅಲ್ಲಿ ಹೇಳಿದ್ರು. ಮೊದಲನೇದಾಗಿ ಹೇಳ್ಬೇಕಾದ್ರೆ ನಮ್ಮ ಯಶ್ ಸರ್ ಜೊತೆಗೆ ಕೆವಿನ್ ಸರ್ಗೆ, ನಮ್ಮ ಸುಪ್ರೀತ್ ಸರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನವೀನ್ ಸರ್ ಹಾಗೂ ಸುಬ್ರಹ್ಮಣ್ಯ ಸರ್, ಇವ್ರಿಗೆಲ್ಲ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವರೆಲ್ಲ ಫಸ್ಟು ಒಂದು ಡಿಸ್ಕಷನ್ಲಿದ್ದಾಗ ಈ ಸಿನಿಮಾಗೆ ಆ್ಯಕ್ಚುಲಿ ಟಾಕ್ಸಿಕ್ಗೆ ಪ್ರೊಡಕ್ಷನ್ ಡಿಸೈನರ್ ಅಬಿದ್ ಅಂತ ಹೇಳ್ಬಿಟ್ಟು ಒಬ್ಬರಿದ್ದಾರೆ. ಅಲ್ಲಿ ಅವರ ಇದರಲ್ಲಿ ಬಾಂಬೆ ಎಪಿಸೋಡು, ಬಾಂಬೆ ಎಂಟೈರ್ ಶೂಟ್ಸ್ ಎಲ್ಲ ಅವರೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಒಬ್ಬ ಸಂದೀಪ್ ಅಂತ ಹೇಳ್ಬಿಟ್ಟು, ಓಕೆ, ಅವರು ಅಲ್ಲಿ ಹ್ಯಾಂಡಲ್ ಮಾಡಿ ಬೆಂಗಳೂರಿನಲ್ಲಿ ನಾವು ಸಾಕಷ್ಟು ದೊಡ್ಡ ಸೆಟ್ ಹಾಕಬೇಕು, ಬೆಂಗಳೂರಿನಲ್ಲೇ ಜಾಸ್ತಿ ಪಿಕ್ಚರೈಸ್ ಮಾಡೋ ಒಂದು ಮೂವಿ 70% 80% ಅಲ್ಲೇ ಮಾಡೋಣ ಅಂತ. ಎಸ್ ಸರ್ ಯಾವಾಗಲೂ ನಮ್ಮಲ್ಲಿ ನಮ್ಮತನ, ನಮ್ಮ ನೇಟಿವಿಟಿ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಅಂದರೆ ನಿಮ್ಗೆ ಗೊತ್ತು ಅವರಿಗೆ ಒಂಥರ ಏನೋ ಒಂದು ಹೆಮ್ಮೆ. ಆಮೇಲೆ ಅವರು ಎಂಥ ದೊಡ್ಡ ಕೆಲಸ ಆದ್ರೂ ನಾವು ಇಲ್ಲಿ ಮಾಡ್ಬೋದು ಅಂತ. ಬಟ್ ದೊಡ್ಡ ಕೆಲಸ ಇಲ್ಲಿ ಮಾಡ್ಬೋದು, ಅದು ಮಾಡೋದಕ್ಕೆ ಒಂದು ಒಳ್ಳೆ ಸ್ಟ್ರೆಂತ್ ಬೇಕು. ಅಂದರೆ ಈಗ ಅಲ್ಲಿರೋದು ಸೆಟ್ಟು ಎಂಟೈರ್, ನೀವು ಸಿನಿಮಾ 80% ಆಫ್ ಮೂವಿ ಸೆಟ್ಗಳಲ್ಲೇ ಶೂಟ್ ಇರೋದು, ದೊಡ್ಡ ಸೆಟ್ಟು. ಅದು ಆಗ ಮಾಡಬೇಕಂದ್ರೆ ಹೇಗೆ ಮಾಡೋದು ಅಂತ ಒಂದಷ್ಟು ಜನರದೆಲ್ಲ ಇಂಡೈರೆಕ್ಟಾಗಿ ಇಂಟರ್ವ್ಯೂಗಳು ನಡೆದಿರುತ್ತೆ. ಕೊನೆಗೆ ಎಲ್ಲರೂ ಸೇರಿ ನನ್ನ ಸೆಲೆಕ್ಟ್ ಮಾಡಿರ್ತಾರೆ. ಆ ಸೆಲೆಕ್ಟ್ ಮಾಡಿದಾಗ ಫಸ್ಟ್ ನನಗೆ ಕಾಲ್ ಬಂದಾಗ ಸುಬ್ರಹ್ಮಣ್ಯ ಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಅವರು ಕಾಲ್ ಮಾಡಿದಾಗ ಈಗ ಯಾವಾಗ ಬೇಕಾದ್ರೂ ಮೀಟಿಂಗ್ ಇರುತ್ತೆ, ಯಶ್ ಸರ್ ಹೇಳಿದ್ದಾರೆ ರೆಡಿ ಇರಿ ಅಂತ. ಯಾವ ಸಿನಿಮಾಗೆ ಅಂದರೆ ಹೇಳ್ತೀನಿ, ಒಂದು 2 days ಹೇಳ್ತೀನಿ. ನಾನು ನಡೀತಾ ಇರೋದು ಟಾಕ್ಸಿಕ್. ಅಂದಾಗ ನನಗೆ ಒಂದು 2 days ಒಂಥರ ಎಮೋಷನ್ನು, ಒಂಥರ ಏನೋ ಖುಷಿ, ಭಯ ಎಲ್ಲ ಇದಾಯಿತು. ಯಾಕಂದರೆ ಅಷ್ಟು ದೊಡ್ಡ ಮಟ್ಟದ ಸಿನಿಮಾ, ಇವ್ರು ಹಾಕ್ಕೊಂಡಿದ್ದಂಥ ಒಂದು ಪ್ಲಾನ್ಸ್ಗಳು ಅದೆಲ್ಲ. ಆಮೇಲೆ ಏಕೆಂದರೆ ನಾನು ಕೊನೆಗೆ ಧೈರ್ಯ ತೊಗೊಂಡು ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಮೀಟಿಂಗ್ ಹೋಗ್ತೀವಿ. ಬಾಂಬೆ ಕ್ರೂ ಬಂದಿರ್ತಾರೆ, ಅವರೊಂದಷ್ಟು ಸಿಂಪಲ್ ಒಂದು ಮಿನಿಯೇಚರ್ಸ್ ಎಲ್ಲ ಮಾಡಿರ್ತಾರೆ. ಅಲ್ಲಿ ಡಿಸ್ಕಷನ್ ಆಗ್ಬೇಕಾದ್ರೆ ಸರಿ ಹಿಂಗೆಲ್ಲ ಬಂದಾಗ ಅವರೊಂದು ಲಿಸ್ಟ್ ಕೊಟ್ಟಿರ್ತಾರೆ. ಇಲ್ಲ, ನಮಗೆ ಬೆಂಗಳೂರಿಂದ ಹಿಂಗೆಲ್ಲ ಮಾಡ್ಬೇಕಾದ್ರೆ ಒಂದು 10 ಜನ ಆರ್ಟ್ ಡೈರೆಕ್ಟರ್ಸ್ ಬೇಕು, ಈ ಸಿನಿಮಾ ಕೆಲಸ ಮಾಡೋದಕ್ಕೆ 10 ಜನ ಆರ್ಟ್ ಡೈರೆಕ್ಟರ್ಸ್ ಬೇಕಾಗ್ತದೆ, ನಿಮ್ಮ ಅಂಡರಲ್ಲಿ ಎಲ್ಲರನ್ನ ಇಟ್ಕೊಂಡು ನೀವು ಮಾಡ್ಬೋದು ಹಂಗೆ ಹೀಗೆ ಅಂತ. ಸರಿ, ನಾನು ಫಸ್ಟ್ ಮೀಟಲ್ಲಿ ನೋಡ್ತೀನಿ, ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಎಲ್ಲ ಓಕೆ ಆಯ್ತಲ್ಲ ಆದಮೇಲೆ 10 ಜನ ಆರ್ಟ್ ಡೈರೆಕ್ಟರ್ಸ್ ನೆಸಿಟಿ ಏನಿದೆ ಅಂತ ಅನಿಸ್ಲಿಲ್ಲ ನನಗೆ. ಆಮೇಲೆ ಈಚೆ ಬಂದಾಗ ನಾನು ಸರಿ ಅಂದ್ಬಿಟ್ಟು ಒಂದು ಡಿಸ್ಕಷನಲ್ಲಿ ನಾನು ಹೇಳಿದೆ, ಇಲ್ಲ ಒಂದ್ಸಲ ಯಶ್ ಸರ್ ಜೊತೆ ಮೀಟ್ ಆಗೋತ್ತು. ಯಶ್ ಸರ್ ಇನ್ನೂ ಸಿಕ್ಕಿರಲಿಲ್ಲ. ಯಶ್ ಸರ್ ಜೊತೆ ನಾನು ಮೀಟ್ ಮಾಡಿಬಿಟ್ಟು ಒಂದ್ಸಲ ನಾನು ಮಾತಾಡ್ತೀನಿ ಅದನ್ನು. ಒಂದು ದಿನ ನನಗೆ 10 ಜನ ಆರ್ಟ್ ಡೈರೆಕ್ಟ್ರ್ ಅಗತ್ಯ ಇಲ್ಲ, ಅಷ್ಟನ್ನ ನಾನು ಒಬ್ಬನೇ ನಿಭಾಯಿಸ್ತೀನಿ. ಸರಿ, ಅದು ಆಯಿತು. ಎಲ್ಲ ಆದಮೇಲೆ ಹೋಗುತ್ತೆ ಎಲ್ಲ. ಇನ್ನೊಂದು ಮೀಟಿಂಗ್ ಆದಾಗ ಯೋಚನೆ ಮಾಡಿ, ಒಂದು ಸಾರಿ ತುಂಬ ದೊಡ್ಡ ಕೆಲಸ, ನಿಮ್ಗೆ ಏನಕ್ಕೆ ಅಂದರೆ ಸಪೋರ್ಟ್ಗೆ ನಿಮಗೆ ಬೇರೆಯವ್ರನ್ನ ಇಟ್ಕೊಂಡು ನಿಮ್ಮ ಇನ್ಚಾರ್ಜಲ್ಲಿ ಅವ್ರ ಕೈಲೆಲ್ಲ ಕೆಲಸ ತೆಗೆಸ್ಕೊಳ್ಳೋಣ. ನಾನು ಅವಾಗ ಹೇಳಿದೆ ಸರ್, ಇಲ್ಲ ಸರ್, ನೆಸಿಟಿ ಇಲ್ಲ, ಖಂಡಿತ ನಾನು ಮಾಡ್ತೀನಿ ಅಂತ. ಕೊನೆಗೆ 3rd ಮೀಟಿಂಗ್ ಎಲ್ಲ ಮುಗಿಯುತ್ತೆ. 4ನೇ ಇದು ಡೈರೆಕ್ಟು ನಾವು HMTನಲ್ಲಿ ನಮ್ಮ ಇದು ಒಂದು ಕೆನರಾ ಬ್ಯಾಂಕ್ ಅವರ ಒಂದು ಪ್ರಾಪರ್ಟಿ, ಅದು ಅರೌಂಡ್ ಒಂದು 20-25 acres, ಅದು ಕಾಂಪೌಂಡಿಂಗ್ ಏರಿಯಾ. ಅಲ್ಲಿ ಬೆಳಗ್ಗೆನೇ 5 ಗಂಟೆಗೆ ಪೂಜೆ ಮುಹೂರ್ತ ಅಂತೆಲ್ಲ ಆಗ್ತದೆ. ಎಲ್ಲ ಆದಮೇಲೆ ಹಾಗೆ ಎಲ್ಲರೂ 5 ಗಂಟೆಗೆ ಎಲ್ಲ ಸೇರ್ತೀವಿ. ಫಸ್ಟ್ ಡೇ ಅವತ್ತು ಸೆಟ್ಟಿಗೆ ಬರ್ತಾರೆ. ಏನಂದರೆ ಏನು ಸೆಟ್ ವರ್ಕ್ ಸ್ಟಾರ್ಟ್ ಆಗಿರಲ್ಲ. ಆ ಸೆಟ್ ವರ್ಕ್ ಸ್ಟಾರ್ಟ್ ಆಗೋದು ಸರಿ, ಎಲ್ಲ ಪ್ಲಾನಿಂಗ್ ನಡೆಯೋದಕ್ಕೆಲ್ಲ ಬಂದಾಗ ಅವ್ರು ಬಂದಾಗಲೇ ನಮ್ಮದೊಂದು ಡೆಮೋ ಹೆಂಗೆ ಮಾಡಿದ್ದೆ ಅಂದರೆ, ಒಂದು ಮದರ್ ಸೆಟ್ ಅಂತ ಒಂದು ಆ್ಯಕ್ಚುಲಿ ಮೇಯ್ನ್ ಇದ್ದಿದ್ದು ಏರಿಯಾ, ಒಂದು ಸರ್ಕಲ್, ಟೌನ್ ಸರ್ಕಲ್ ಅಂಥೇಳಿ ಟೌನ್ ಏರಿಯಾದು ಇದು. ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ಮಾಡಿಬಿಟ್ಟು, ಆಮೇಲೆ ಯಾವ್ಯಾವ ವರ್ಕು, ಯಾವ್ಯಾವ ಇದು ಏನೇನಿದೆ ಅಂದರೆ ಈ ಪೋರ್ಷನ್ಸು ಒಂದು ನಮಗೆ ಆಲ್ರೆಡಿ ಆ ಸೆಟ್ಟಲ್ಲಿ ಒಂದು 6ರಿಂದ 7 ಸೆಟ್ ನಮಗೆ ಡಿವೈಡ್ ಮಾಡಿಕೊಟ್ಟಿದ್ರು, ಇಷ್ಟು ಸೆಟ್ ಆಗಬೇಕು ಅಂತ. ಅದು ಏನು ಸಾಮಾನ್ಯ ಸೆಟ್ಸ್ ಅಲ್ಲ, ಹೆವಿ ಬಿಗ್. ನೀವೇನು ಇವತ್ತಿನ ದಿನ ರಾಯ ಅಪಾರ್ಟ್ಮೆಂಟು, ರಾಯ ಅಲ್ಲಿಂದ ಈಚೆ ಬಂದು ಈ ರೇಲಿಂಗ್ಸ್ ಮುಂದೆ ಬಾಲ್ಕನಿನಲ್ಲಿ ನಿಂತ್ಕೊಳ್ಳೋ ಸೀನ್ ಆಗಲಿ, ಆ ಏರಿಯಾ ರೋಡ್ಗಳಾಗಲಿ, ಆ ಬೆಡ್ಜು, ಆ ಚರ್ಚು,
ಈ ಥರದ್ದು ಎಕ್ಸ್ಟ್ರೀಮ್ ಅಂದರೆ ಎಂಟೈರ್ ಇದು ಡಿಫ್ರೆಂಟ್ ಕೈಂಡ್ ಆಫ್ ಸೆಟ್ಸ್ಗಳಿತ್ತು. ಇದನ್ನೆಲ್ಲ ಸರಿ ಎಲ್ಲ ಮಾಡಿ ಅದನ್ನು ಎಲ್ಲ ಡೀಟೇಲಾಗಿ ಇಟ್ಬಿಟ್ಟು ಅದರಲ್ಲಿ ಏನು ಮಾಡ್ಬಿಟ್ಟಿದ್ದೆ ವರ್ಕರ್ಸ್ ಕ್ರೂ ಇದನ್ನು ರಾಯ ಅಪಾರ್ಟ್ಮೆಂಟ್ ಏರಿಯಾ ಇವ್ರು ಮಾಡ್ತಾರೆ, ಒ ಪಿ ಎಮ್ ಡೆನ್ ಇವ್ರು ಮಾಡ್ತಾರೆ, ಪೋರ್ಟ್ ಸೆಟಪ್ ಇವ್ರು ಮಾಡ್ತಾರೆ, ಸೊ ಜಾಸ್ ಕ್ಲಬ್ ಸೆಟಪ್ ಇವ್ರು ಮಾಡ್ತಾರೆ, ಮದರ್ ಸೆಟ್ ಇವ್ರು ಮಾಡ್ತಾರೆ, ಆ್ಯಂಡ್ ವೆಡ್ಡಿಂಗ್ ಮೆನ್ಷನ್ ಇವ್ರು ಮಾಡ್ತಾರೆ. ಇಷ್ಟು ಸೆಟ್ಸ್ಗಳನ್ನ ನಾನು ಏನು ಮಾಡಿದೆ ಎಲ್ಲ ಡಿವೈಡ್ ಮಾಡಿಬಿಟ್ಟು ಅಷ್ಟೂ ಅಂದರೆ ಮೀನ್ಸ್ ಯಾವ ಕ್ರೂ ಮಾಡ್ತಾರೆ ಅಂದರೆ ಚೆನ್ನೈ ಒಂದು ಟೀಮು, ಹೈದ್ರಾಬಾದ್ ಒಂದು ಟೀಮು, ಅಗೇನು ಕೇರಳ ಒಂದು ಟೀಮು, ಮತ್ತು ಯು ಪಿ ಅವ್ರ ಒಂದು ಟೀಮು, ಮುಂಬೈ ಅವ್ರ ಒಂದು ಟೀಮ್, ಅಂದರೆ ಅಲ್ಲಿಂದ ವರ್ಕರ್ಸ್ನ ಇಷ್ಟು ಜನನ ಆ ಒಂದು ಇದನ್ನೆಲ್ಲ ನೋಡ್ಬಿಟ್ಟು ಫಸ್ಟ್ ಎಷ್ಟು ಸರ್ ಫಸ್ಟ್ ಡೇನೇ ಖುಷಿ ಆಗ್ಬಿಟ್ರು. ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂತು. ಮೋಹನ್ ಸರ್ ಇನ್ನು ನಾವು ಸಿನಿಮಾ ರೆಡಿ ಮಾಡಿ ಪ್ಯಾನ್ ಇಂಡಿಯಾ ಅಂತ ಅಂದ್ಕೊಂಡಿದ್ದೀವಿ, ಇವಾಗಲೇ ಪ್ಯಾನ್ ಇಂಡಿಯಾ ವರ್ಕರ್ಸ್ನೆಲ್ಲ ಅಂದರೆ ಎಲ್ಲ ಸ್ಟೇಟ್ಸ್ ವರ್ಕರ್ಸ್ನೆಲ್ಲ ಸೇರಿಸಿ ಮಾಡಿಸ್ತಾ ಇದ್ದೀರಾ, ಸೂಪರ್, ಇವಾಗ ನೀವು ಮಾಡಿಕೊಂಡ್ರು ಪ್ಲಾನ್ ತುಂಬ ಚೆನ್ನಾಗಿದೆ ಮೋಹನ್ ಸರ್. ನನಗೆ ಏನಂದರೆ ನೀವು ವರ್ಕ್ ಮಾಡೋದ್ರ ಬಗ್ಗೆ ನನಗೆ ಡೌಟ್ ಇಲ್ಲ, ಬಟ್ ಅಷ್ಟೊಂದು ಜನನ ಸೇರಿಸ್ಬೋದಾ ಅನ್ನೋದೊಂದಿತ್ತು. ಬಟ್ ಇವಾಗ ನೀವು ಇಲ್ಲಿ ಕೊಟ್ಟಿದ್ದೀರಾ, ನಾನು ವರ್ಕ್ ಸ್ಟಾರ್ಟ್ ಆದಮೇಲೆ ಅಷ್ಟೊಂದು ಜನ ಸೇರಿಸ್ಬೋದಾ ಅಂತ. ಖಂಡಿತ ನೀವು ನೋಡಿ ಸರ್, ನೀವು ಒಂದು ಸೆಟ್ ರೆಡಿಯಾಗಿ ಒಂದು 50%ಗೆ ಬನ್ನಿ ಸರ್ ಅಂತೇಳಿ ಎಲ್ಲ ಆಗುತ್ತೆ. ಅರೌಂಡ್ ಸೇರಿಸ್ತೀನಿ ಎಲ್ಲ ಟೋಟಲಿ ಒಂದು 1200 ಜನ ವರ್ಕರ್ಸ್ ಸೇರ್ತೀವಲ್ಲ ಎಲ್ಲಿ HMT ಗ್ರೌಂಡಲ್ಲಿ. ಖಾಲಿ ಒಂದು ಫ್ಲೋರ್ ಪ್ಲಾನಿಂಗಿಗೆ ಹತ್ರ 1 ವೀಕ್ ತೊಗೊಳ್ತೀವಿ. ಆ ಸರ್ಕಲ್ ಮದರ್ ಸೆಟ್ ಅಂತ ಏನಿದೆ, ಯಾಕಂದರೆ ಮಿಡ್ಲಲ್ಲಿ ಚರ್ಚ್ ಬರಬೇಕು, ಒಂದು ರಾಯ ಅಪಾರ್ಟ್ಮೆಂಟ್ ಸ್ಟ್ರೀಟು, ಇನ್ನೊಂದು ರೆಸ್ಟೋರೆಂಟ್ ಸ್ಟ್ರೀಟು, ಇನ್ನೊಂದು ಟೆಂಪಲ್ ಸ್ಟ್ರೀಟು, ಇನ್ನೊಂದು ಜಾಸ್ ಕ್ಲಬ್ ಸ್ಟ್ರೀಟು, ಈ ಥರ ಎಲ್ಲ. ಇದನ್ನು ಏನಂದರೆ ಇಷ್ಟೂ ಎಲ್ಲ ವರ್ಕ್ಗಳು ನಡಿಬೇಕಲ್ವ, ಆವಾಗ ಸರಿ ಅಂದ್ಬಿಟ್ಟು ಆಗುತ್ತೆ. ಪೂಜೆ ದಿನ ಹೊರಟು ಬಿಡ್ತಾರೆ. ಸುಮಾರು ಒಂದು 6 ತಿಂಗಳು ಬಿಟ್ಬಿಟ್ಟು ಬರ್ತಾರೆ ಸೆಟ್ಗೆ ಎಸ್ ಸರ್. ಅವಾಗ ಬಂದಾಗ ಸರಿ ಹ್ಯಾಂಡ್ ಹೊಡೆದ್ಬಿಟ್ಟು ಜೊತೆಯಲ್ಲಿ ಯಶ್ ಸರ್ ಜೊತೆಯಲ್ಲಿ ನಾನು ಮತ್ತು ಅವರು ಬಾಡಿ ಗಾರ್ಡ್ ಇರ್ತಾರೆ, ಇನ್ನು ನಮ್ಮ ಹುಡುಗರು ಇಬ್ಬರು ಅಸಿಸ್ಟೆಂಟ್ಸು ಜೊತೆಯಲ್ಲಿ ಕರ್ಕೊಂಡು ಎಲ್ಲ ಒಂದು ರೌಂಡ್ ಹೊಡಿತಾರೆ. ಎಲ್ಲ ರೌಂಡ್ ಹೊಡೆದು ಎಲ್ಲ ಆದಮೇಲೆ ಎಲ್ಲರಿಗೂ ಹಾಯ್ ಮಾಡ್ತಾರೆ ವರ್ಕರ್ಸು. ಎಲ್ಲರದ್ದು ಊಟ ಆಯ್ತಾ ಅಂತಾರೆ. ನಾನು ಹೇಳಿದೆ ಸರ್ 1 ಲ್ಯಾಂಗ್ವೇಜಲ್ಲಿ ಕೇಳೋಕ್ಕಾಗಲ್ಲ, 5 ಲ್ಯಾಂಗ್ವೇಜಲ್ಲಿ ಕೇಳಬೇಕಾಗತ್ತೆ, ಯಾಕಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೇಟ್ಸ್ ಇದೆಲ್ಲ. ಒಂದು ಸೂಪರ್ ಅಂತೇಳಿ ಎಲ್ಲರಿಗೂ ವಿಶ್ ಮಾಡಿ ಕೊನೆಗೆ ಆಫೀಸಲ್ಲಿ ಬಂದು ಕೂತ್ಕೊಳ್ತೀವಿ. ಅಲ್ಲಿ ಟೆಂಪ್ರರಿ ಒಂದು ಆಫೀಸ್ ಮಾಡಿ ಅವಾಗ ಒಂದು ಹೊರಡೆ ಹೇಳ್ತಾರೆ, ಸರ್ ಮೋಹನ್ ಸರ್ ನಿಮ್ಮ ವರ್ಕ್ ತುಂಬ ಹಿಡಿಸ್ತು, ಸೂಪರ್, ನನ್ನ ಏನು ಅಂದ್ಕೊಂಡಿದ್ದೆ ಆ ಕಾನ್ಫಿಡೆನ್ಸ್ನ ನೀವು ಇದು ಮಾಡಿದ್ದೀರಾ ಅಂತ. ನಾನು ಸರಿ ಇದೊಂದು ವರ್ಡ್ ಕಾಯ್ತಾ ಇದೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಅಷ್ಟು ಭರವಸೆ ಇಟ್ಟು ಕೊಟ್ಟಾಗ ನಮಗೆ ಇವಾಗ ನೀವೇನು ಆನ್ ಸ್ಕ್ರೀನ್ ಟ್ರೈಲರಲ್ಲಿ ನೀವು ನೋಡಿದ್ರೆ ಅದಷ್ಟು ಸೆಟ್ ಅಂತ ಯಾರಿಗೂ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಸಿಮೆಟ್ರಿ ಸೆಟ್ ಫಸ್ಟ್ ಬಂದು ಟೀಸರಲ್ಲಿ ನೋಡಿರ್ಬೋದು, ಅದು ಸಿಮೆಟ್ರಿ ಸೆಟ್ ಹಾಕಿದ್ದೆ. ಆ ಸೆಟ್ಟು, ಆ ಬ್ಲಾಸ್ಟು ಎಪಿಸೋಡು, ಟಾಮ್ ಸ್ಕಿಮ್ಸ್ ಎಲ್ಲ ಹೊಡೆದೋಗುತ್ತೆ, ಆಮೇಲೆ ಆ ಚಾಪಲ್ ಬ್ಲಾಸ್ಟ್ ಆಗುತ್ತೆ. ಈ ಸೆಟ್ಸ್ಗಳೆಲ್ಲ ರಿಯಲಿಸ್ಟಿಕ್ಕಾಗಿ ನಾವು ಆ್ಯಕ್ಚುಲಿ ಅಷ್ಟೂ ಸೆಟ್ನ HMT ಲೊಕೇಶನಲ್ಲಿ ನಾವು ರೆಡಿ ಮಾಡಿಕೊಂಡು ಅದನ್ನೆಲ್ಲ ಲಾರಿಗಳಲ್ಲಿ ಒಟ್ಟು 8 ಲಾರಿನ ಒಂದು ಸಲಿಗೆ 8 ಲಾರಿ ಅಲ್ಲಿಂದ ಪ್ಯಾಲೇಸ್ಗೆ ಹೋಗುತ್ತೆ. ಡಂಪ್ ಮಾಡಿ ಬರೋಷ್ಟೊತ್ತಿಗೆ ಇನ್ನೊಂದು 8 ಲಾರಿ ತಿರ್ಗಾ ಸೆಕೆಂಡ್ ಡಂಪ್ ಆಗುತ್ತೆ. ಸುಮಾರು ಒಂದು 16 to 20 ಲಾರೀಸ್ನ ತೊಗೊಂಡೋಗಿ ಅಷ್ಟು ಏರಿಯಾನ ಪ್ಯಾಲೇಸ್ ಹಿಂದೆಗಡೆ ಡಂಪ್ ಮಾಡಿ ಆ ಟಾಮ್ಸ್ಗಳನ್ನೆಲ್ಲ ರೆಡಿ ಇದನ್ನು ಸೆಟಪ್ ಮಾಡಿ ಆ ಸ್ಕಲ್ಪ್ಚರ್ಗಳು, ಆ ಟಾಮ್ಸ್ ಮೇಲಿರೋ ಸ್ಕಲ್ಪ್ಚರು, ಚಾಪಲ್ಲು, ಅದೆಲ್ಲ ಇಷ್ಟು ಅಲ್ಲಿ ರೆಡಿ ಮಾಡೋಕ್ಕೆ ನಾವು ಜಸ್ಟ್ 3 days ತೊಗೊಂಡಿದ್ದೀವಿ ಅಷ್ಟೇ ಅಲ್ಲಿ. ಬಟ್ ಇಲ್ಲಿ ಆ ವರ್ಕ್ ಮಾಡೋದಕ್ಕೆ ಹತ್ರ 5 to 6 months ತೊಗೊಂಡಿದ್ದೀವಿ ಆ ಥರ. ಯಾಕಂದರೆ ನಾನು ನಂದು ವರ್ಕ್ ಮೆಥಡ್ನ ಇದನ್ನು ಹೇಳ್ತಾ ಇದ್ದೀನಿ. ಅಷ್ಟು ಡೀಟೇಲಿಂಗ್ ವರ್ಕ್ ತೊಗೊಂಡೋಗಿ ಮಾಡಿ ಒಂದ್ಸಲ ಶೂಟ್ ಮಾಡಿ ಅಗೇನ್ ನಮಗೆ ಒಂದು 3 months ಏನೋ ಗ್ಯಾಪ್ ಕೊಟ್ಟು 2 months 3 months ಕೊಟ್ಟು ಗ್ಯಾಪ್ ಅಂದರೆ ತಿರ್ಗಾ ವಾಪಸ್ ತಂದು HMTನಲ್ಲಿ ತಿರ್ಗಾ ಅಗೇನ್ ತೊಗೊಂಡೋಗಿ ಸೆಟಪ್ ಮಾಡಿ ಶೂಟ್ ಮಾಡಿರೋದು 2 ಏರಿಯಾದಲ್ಲಿ, ಒಂದು ಸಪೋಟ ಗಾರ್ಡನ್ನು, ಇನ್ನೊಂದು ಇದರಲ್ಲಿ. ಈ ಥರ ಯಾಕಂದರೆ ಈ ಥರ ಚಾಲೆಂಜಿಂಗ್ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ತುಂಬ ಉತ್ಸಾಹ ಇರುತ್ತೆ. ಯಾಕಂದರೆ ನಾವು ಸುಮಾರು 30 ವರ್ಷದ ಇತಿಹಾಸ ನಂದು ಇಂಡಸ್ಟ್ರಿನಲ್ಲಿ. 1996ಗೆ ಬಂದಿದ್ದು, ಈಗ 2026. 30 ವರ್ಷದ ಇತಿಹಾಸದಲ್ಲಿ ನಿಜವಲ್ಲೂ ಹೇಳ್ಬೇಕಂದ್ರೆ ಇಂಥ ದೊಡ್ಡ ಮಟ್ಟದ ಸೆಟ್ಟನ್ನು ನಮ್ಮ ಮೇಲೆ ನಂಬಿಕೆ ಇಟ್ಟು
ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕನ್ನಡಿಗರು ನಾವು ಇವತ್ತು ಮಾಡ್ತಾ ಇದ್ದೀವಿ, ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ಒಂದು ಪ್ರೂವ್ ಮಾಡಿದ್ದೀವಿ 100%. ಆಮೇಲೆ ದೊಡ್ಡ ಮಟ್ಟದ ಇದರಲ್ಲಿ ಎಸ್ ಆರ್ ಕಡೆಯಿಂದ ಈ ಒಂದು ಮಟ್ಟಕ್ಕೆ ಒಂದು ಸಿನಿಮಾ ಮುಂದೆ ಮಾಡ್ತಾರೆ ಅಂತ ನಮಗೆ ಐಡಿಯಾ ಇರಲಿಲ್ಲ. ಆದರೆ ಮಾಡಿದ್ರು ಅವ್ರ ಜೊತೆ ನಾವು ನಿಜವಾಗ್ಲೂ ಆ ಕೆಲಸ ಮಾಡ್ತೀವಿ ಅನ್ನೋ ಒಂದು ಇದಿರಲಿಲ್ಲ. ಅದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಯಾಕಂದರೆ ನಮ್ಮ ಜರ್ನಿಗೆ ಒಂದು ಇನ್ನೂ ಒಂದು ತಾಕತ್ತು ಕೊಟ್ಟಂಗಾಯಿತು. ಅದರಿಂದ ನಮ್ಮ ಕೆವಿನ್ ಸರ್ ತಂಡಕ್ಕೆ ಮತ್ತು ಯಶ್ ಸರ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ ನಾವು ಅದನ್ನು.